ಮಕ್ಕಳ ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. ಅನೇಕ ವಿಷಯಗಳಲ್ಲಿ ಮಕ್ಕಳು ಧೈರ್ಯ, ಸಮರ್ಪಣಾ ಭಾವ, ಆಸಕ್ತಿ ಗಟ್ಟಿಯಾಗಿರುತ್ತೆ. ಮಕ್ಕಳ ಸಾಮರ್ಥ್ಯವನ್ನ ಕೆಲವೊಮ್ಮೆ ನಾವು ಊಹಿಸೋದಿಕ್ಕೂ ಸಾಧ್ಯವಾಗೋದಿಲ್ಲ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕಂತಾನೆ ನ್ಯೂಸ್ 18 ತರ್ತಾ ಇದೆ ಅಪರೂಪದ ಟಿವಿ ಶೋ. ಅದುವೇ ಬೈಜೂಸ್ ಯಂಗ್ ಜೀನಿಯಸ್. ಕೌರವರ ಪಡೆಯನ್ನ ಕೇವಲ 16 ವರ್ಷದ ಯೋಧ ಭಯ ಬೀಳಿಸಿದ್ದ. ಆತನ ಹೆಸರು ಅಭಿಮನ್ಯು. ಒಬ್ಬ ಅಸಾಧಾರಣ ಯೋಧ. ಆದ್ರೆ ಅದಕ್ಕಿಂತ ಅಸಾಧಾರಣವಾದದ್ದು ಅವನ ಕಲಿಕೆಯ ಕಲೆ. ಈಗ ಅಂತಹ ಮತ್ತೊಂದು ಹುಡುಗನಿದ್ದಾನೆ. ಹೆಸರು ಅನ್ಯುಮಾನ್. ಕೇವಲ 1.5 ವರ್ಷ. ಈ ವಯಸ್ಸಲ್ಲೇ ಡ್ರಮ್ಸ್ ಬಾರಿಸೋದನ್ನ ಕಲಿತು ತನ್ನ 3ನೇ ವರ್ಷದಿಂದನೂ ಕೂಡ ಈತ ಸದ್ದು ಮಾಡ್ತಿದ್ದಾನೆ. ಸಣ್ಣ ವಯಸ್ಸು ಆದರೆ ದೊಡ್ಡ ಸಾಧನೆ. ಡ್ರಮ್ ಬಾರಿಸೋದ್ರಲ್ಲಿ ಪ್ರತಿಭೆ ತೋರಿಸಿದ್ದಾನೆ ಈ ಬಾಲಕ. ಈ ಫೋಟೋಗಳನ್ನ ಒಮ್ಮೆ ನೋಡಿ, ನೀವು ನಿಜವಾಗಿಯೂ ಮೂಗಿನ ಮೇಲೆ ಬೆರಳಿಡ್ತೀರಾ. ಇವನು ಅಂಶುಮಾನ್. ಇವನ ಕಲೆಯನ್ನ ನೋಡಿ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕೂಡ ದಂಗಾಗ್ಬಿಟ್ಟಿದ್ದಾರೆ. ವಿಶ್ವ ಸುಂದರಿ ಐಶ್ವರ್ಯ ರಾಯ್ ಕಣ್ಣರಳಿಸಿದ್ದಾಳೆ. ಕಣ್ಣಾರೆ ನೋಡಿದ್ರು ಬೈಚುಂಗ್ ಭೂಟಿಯಾಗಿ ನಂಬಿಕೆ ಬರ್ತಿಲ್ಲ. ಕರಣ್ ಜೋಹರ್ ಇವನ ಕಡೆ ಆಶ್ಚರ್ಯದಿಂದ ನೋಡಿದ್ದಾರೆ. ನಂಗೆ ಡ್ರಮ್ ನುಡಿಸೋದು ತುಂಬಾ ಇಷ್ಟ ಆಗ್ತಿತ್ತು. ನಾನು ದೊಡ್ಡವನಾದ್ಮೇಲೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಇಷ್ಟು ಗೊತ್ತು, ದೊಡ್ಡವನಾದ್ಮೇಲೆ ಡ್ರಮ್ನ ಲೈಫ್ ಪಾರ್ಟ್ನರ್ ಮಾಡ್ಕೋತೀನಿ. ಲೈಫ್ ಪಾರ್ಟ್ನರ್ बनाना चाहता हूं. 3ನೇ ವರ್ಷ, 11ನೇ ವರ್ಷ, ಮೊದಲು 3ನೇ ವರ್ಷದ ಕರಾಮತ್ತು ನೋಡಿ. ಮತ್ತೀಗ 11ನೇ ವರ್ಷದ ಧಮಾಕ ನೋಡಿ. ನೋಡಿ ಈ ಅಸಾಧಾರಣ ಹುಡುಗನನ್ನ. ಇವನ ಊರು ಪ್ರಸಿದ್ಧ ಕಲಾವಿದರಾದ ಆರ್.ಡಿ. ಬರ್ಮನ್ ಮತ್ತು ಎಸ್.ಡಿ. ಬರ್ಮನ್ರ ತವರೂರು. ಈ ಹುಡುಗ ತ್ರಿಪುರಾದವನು. ಆಶ್ಚರ್ಯ ಅಂದ್ರೆ ಈತನಿಗೆ ಸ್ಟೇಜ್ ಮೇಲೆ ಡ್ರಮ್ ಬಾರಿಸೋದ್ರಲ್ಲಿ 8 ವರ್ಷಗಳ ಅನುಭವವಿದೆ. अंशुमान का 1.5 साल का था तब जब वो बजाता था. ಅಂಶುಮಾನ್ 1.5 ವರ್ಷದವನಾಗಿರುವಾಗಲೇ ನನ್ನೊಂದಿಗೆ ಬಂದು ಡ್ರಮ್ ನುಡಿಸ್ತಿದ್ದ. ಅವನಿಗೆ ಡಾಗ್ ತುಂಬಾ ಇಷ್ಟವಾಗ್ತಿತ್ತು. ತುಂಬಾ ನುಡಿಸ್ತಿದ್ದ. 1.5 ವರ್ಷಕ್ಕೆ ಅವನ ಶೋ ಶುರುವಾಗಿತ್ತು. अभी हमारा शुरू हो गया उसका शो. ಇವನ ಕಲಿಕೆಯ ವಯಸ್ಸು ಮತ್ತು ಸ್ಟೇಜ್ ಮೇಲೆ ತೋರಿಸಿದ ಪ್ರತಿಭೆ ಪರಿ ನಮ್ಮನ್ನ ಆಶ್ಚರ್ಯಗೊಳಿಸಿತ್ತು. ಆದ್ರೆ ಇದು ಸತ್ಯ. ಯಾಕಂದ್ರೆ ಅಂಶುಮಾನ್ 3ನೇ ವಯಸ್ಸಿನಲ್ಲೇ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ನಲ್ಲಿ ತನ್ನ ಪ್ರತಿಭೆಯಿಂದ ಎಲ್ಲರ ಮನ ಗೆದ್ದಿದ್ದ. ನಾನು ಚಿಕ್ಕವನಿದ್ದಾಗ್ಲೇ ನನ್ನ ತಂದೆ ಡ್ರಮ್ ಬಾರಿಸೋದನ್ನ ನೋಡ್ತಾ ಇದ್ದೆ. ಅವರಿಂದ ಇನ್ಸ್ಪೈರ್ ಆದೆ. ತನ್ನ ಮಗ ಡ್ರಮ್ ಮುಖಾಂತರವೇ ಖ್ಯಾತಿ ಪಡೆಯಲಿ ಅನ್ನೋದೇ ಅವನ ತಂದೆಯ ಆಸೆ ಕೂಡ. ಅಂಶುಮಾನ್ ಡ್ರಮ್ನಿಂದಲೇ ಜೀವನ ಶುರು ಮಾಡಿದ್ದಾನೆ. ಡ್ರಮ್ನಿಂದಲೇ ಅವನು ಖ್ಯಾತಿ ಪಡೆಯಲಿ. ಅಂಶುಮಾನ್ 8ನೇ ವಯಸ್ಸಿನಲ್ಲೇ ಇರ್ಫಾನ್ ಖಾನ್ ಜೊತೆ ಹಿಂದಿ ಫಿಲ್ಮ್ನಲ್ಲಿ ಡೆಬ್ಯೂ ಕೂಡ ಮಾಡಿದ್ದಾನೆ. ನೀವಿಲ್ಲಿ ನೋಡ್ತಾ ಇರೋ ಎಲ್ಲ ಅವಾರ್ಡ್ಗಳು ಅಂಶುಮಾನ್ದೆ. ಇಷ್ಟೊಂದು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಸುಲಭವಲ್ಲ. ಆದ್ರೆ ಇದು ಅಸಾಧ್ಯವಾದದ್ದು ಕೂಡ ಅಲ್ಲ. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನ ಗುರುತಿಸಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ನೋಡಿದ್ರಲ್ಲ, ಇಂತಹ ಮಕ್ಕಳು ನಿಜವಾಗಿಯೂ ಅದ್ಭುತ. ಇಂತಹ ಅದೆಷ್ಟೋ ಜೀನಿಯಸ್ ಮಕ್ಕಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಅದರಲ್ಲಿ ಕೆಲ ಪ್ರತಿಭಾನ್ವಿತರು ಗುರುತಿಸಲ್ಪಟ್ಟಿದ್ದಾರೆ. ಇನ್ನೂ ಕೆಲವರು ಖ್ಯಾತಿಯ ಶಿಖರದಿಂದ ದೂರವೇ ಉಳಿದಿದ್ದಾರೆ. ಕೆಲವರ ಧ್ವನಿ ಮೊಳಗ್ತಾ ಇದ್ರೆ ಕೆಲವು ಮಕ್ಕಳು ಆವಿಷ್ಕಾರದಲ್ಲಿ ನಿರತರಾಗಿದ್ದಾರೆ. ಕೆಲವರು ಆಡೋದ್ರಲ್ಲಿ ಮುಂದಿದ್ದಾರೆ. ಕೆಲವರು ಸಂಗೀತದ ಅದ್ಭುತವಾದ ತಂತಿಯನ್ನ ಮೀಡ್ತಾರೆ.
ಸೊ ಜನವರಿ 16ರಿಂದ ನಿಮ್ಮ ನ್ಯೂಸ್ 18 ನಿಮಗಾಗಿ ತರ್ತಾ ಇದೆ ಇಂತಹದ್ದೇ ಅಪರೂಪದ ಕಾರ್ಯಕ್ರಮ. ಮಕ್ಕಳ ಜೊತೆಗೆ ರಾಜಕೀಯ ನಾಯಕರು, ಸಿನಿಮಾ ನಟರು, ಸಂಗೀತ ದಿಗ್ಗಜರ ಅಪರೂಪದ ಜುಗಲ್ಬಂದಿ ಇರುತ್ತೆ. ತಪ್ಪದೆ ನೋಡಿ ಬೈಜೂಸ್ ಯಂಗ್ ಜೀನಿಯಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8ಕ್ಕೆ ಮತ್ತು